ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಪವರ್ಫುಲ್ ವೆಪನ್ ಅಂತ ನಾವು ಪದೇ 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 ಬಳಸ್ತಾ ಇರ್ತೀವಿ. ಅದನ್ನ ಹೇಗೆ ಬಳಸ್ಕೊಳ್ತೀವೋ ಅದ್ರ ಮೇಲೆ ಅದು ನಮಗೆ ಬಳಕೆಗೆ ಬರುತ್ತೆ ಅಂತ. ಬಟ್ ಈ ಪವರ್ಫುಲ್ ವೆಪನ್ ಅನ್ನ ಸುಳ್ಳು ಸುದ್ದಿ ಹಬ್ಬಿಸೋರೆ ಆಕ್ಯುಪೈ ಮಾಡ್ಕೊಬಿಟ್ಟಿದ್ದಾರೆ ತುಂಬಾ ಜನ. ಅದರ ವಿರುದ್ಧ ಹೋರಾಟ ಮಾಡೋದು ಅಥವಾ ಅದನ್ನ ಕಂಟ್ರೋಲಿಗೆ ತಗೊಳ್ಳೋದ್ರಲ್ಲಿ ಡಿಪಾರ್ಟ್ಮೆಂಟ್ ಪಾತ್ರ ಏನು ಸರ್, ಮತ್ತು ಎಷ್ಟು? ಅದರಲ್ಲಿ ಯಾರು ಅವ್ರಿಗೆ ಅನ್ಯಾಯ ಆಗಿರ್ತದೆ, ಯಾರಿಗೆ ಅದರಲ್ಲಿಂದ ಮರ್ಯಾದೆ ಹೋಗಿರ್ತದೆ ಅಂಥವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್. ಡಿಫಾರ್ಮೇಷನ್ ಕೇಸ್ ಹಾಕ್ಬೋದು ಅವ್ರ ಮೇಲೆ, ಆ ಚಾನಲ್ ಬಂದ್ ಮಾಡಿಸ್ಬೋದು, ಯೂಟ್ಯೂಬನ್ನು ಕ್ಲೋಸ್ ಮಾಡಿಸ್ಬೋದು. ಬಟ್ ಯಾರು ಮಾಡೋದಿಲ್ಲ ಹಾಗೆ. ಈಗ ನೋಡಿ, ಧರ್ಮಸ್ಥಳದ ಅಗೇನೆಸ್ಟು ಒಂದು 5-6 ಚಾನಲ್ ಇದ್ದಾವೆ. ಅವ್ರು ಯಾವಾಗಲೂ ಪುಂಕ ಓದ್ತಿರ್ತಾರೆ. ಇವರು ಧರ್ಮಸ್ಥಳದ ತಾಕತ್ತಿಲ್ಲ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡಲಿಕ್ಕೆ. ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಂಗೆ ಆಗ್ತದೆ, ಅವ್ರಿಗೆ ಬೆಳೆಸ್ದಂಗೆ ಆಗ್ತದೆ ಅನ್ನೋ ಮನೋಭಾವ ಅವರಲ್ಲಿದೆ. ಸೊ ಹೀಗಾಗಿ ಅವ್ರು ಆ್ಯಕ್ಷನ್ ತಗೋತಾ ಇಲ್ಲ. ಮುಂದೆ ಅಲ್ಲಿ ಕೇರಳದಲ್ಲಿ ಇರುವಂಥ ಒಬ್ಬ ಯೂಟ್ಯೂಬರ್ ಮೇಲೆ ಗೌರ್ಮೆಂಟೇ ಆ್ಯಕ್ಷನ್ ತಗೋದು, ಗೌರ್ಮೆಂಟೇ ಕಂಪ್ಲೇಂಟ್ ಕೊಟ್ಟು ಅವನಿಗೆ ಒಳ ಹಾಕಿದ್ರು. ಸೊ ಹೀಗಾಗಿ ಯಾರು ನಾನು ಆಕ್ಚುಲಿ ಇವತ್ತಿನ ಡಿಬೇಟ್ ಟಾಪಿಕ್ ತಗೊಳ್ಳೋಕೆ ಮೂಲ ಉದ್ದೇಶವೇ ನೀವು ಪ್ರಸ್ತಾಪ ಮಾಡಿದಂತಹ ಸುದ್ದಿ. ಆದ್ರೆ ತುಂಬಾ ಸೂಕ್ಷ್ಮ ವಿಚಾರ ಇದು. ಆ ಹೆಣ್ಣು ಮಗಳಿಗಾಗಿರೋ ಅನ್ಯಾಯ ಅದ್ರ ಬಗ್ಗೆ ಕಾಮೆಂಟೇ ಇಲ್ಲ. ಬಟ್ ಅದನ್ನ ಬೇರೆದಕ್ಕೆ ಬಳಸ್ಕೊಂಡ್ರಲ್ವಾ? ಅಂಡ್ ಅದಾಗಿ ಎಷ್ಟೋ ವರ್ಷ ಆಯ್ತು. ಸೋಷಿಯಲ್ ಮೀಡಿಯಾದಿಂದ ಅದೊಂದ್ ರೀತಿ ಕಾಡ್ಗಿಚ್ಚ ಹಬ್ದಂಗ ಆಗ್ಬಿಟ್ಟು ಇವತ್ತು ಇಲ್ಲಿ ತನಕ ಬಂದ್ ನಿಂತಿದೆ. ಯಾರ್ಯಾರ ಮುಖವಾಡ ಏನೇನು ಅಂತ ಕಳಿಸ್ತಾ ಇದೆ. ನಾನು ಹಂಗಾಗಿ ಹೇಳಿದ್ದು. ಆಮೇಲೆ ಆ ಕ್ಷೇತ್ರದ ಬಗ್ಗೆ ಇಲ್ಲಿ ತನಕ ಕೋಟ್ಯಾಂತರ ಜನ ಅಲ್ಲ ಆಗಿದ್ದಾಗ್ಲಪ್ಪ ಅಂದ್ರೆ ಆ ನಂಬಿಕೆಗೆ ನಾವು ಬೆಲೆನೇ ಕಟ್ಟಕ್ ಆಗ್ತಾ ಇರ್ಲಿಲ್ಲ. ಬಟ್ ಒಂದಷ್ಟು ಜನ AI ವಿಡಿಯೋಗಳನ್ನು ಮಾಡ್ಕೊಂಡು ಅಲ್ಲಿ ಹಂಗೆ ಹಿಂಗೆ ಅಂತ ಕತೆ ಕಟ್ಟಿದ್ದು, ಕಣ್ಣೀರ್ ಹಾಕ್ಸಿದ್ದು, ಪಾಪ ಅನ್ಯಾಯ ಆಗಿರೋರ್ನ ಇದಕ್ಕೆ ಎಳ್ಕೊಂಡಿದ್ದು, ಅವ್ರನ್ನ ಯಾಮಾರಿಸಿದ್ದು, ಇದೆಲ್ಲ ಹೆಂಗಾಗ್ಬಿಡ್ತು ಅಂದ್ರೆ 100ರಲ್ಲಿ 20 ಜನನ ಅನುಮಾನದಿಂದ ನೋಡಂಗ್ ಮಾಡ್ತು. ಹಾಗೇನು ಸೋಷಿಯಲ್ ಮೀಡಿಯಾ ಇಲ್ಲಿ ತುಂಬಾ ಪವರ್ಫುಲ್ ವೆಪನ್ ಅಂತೆಲ್ಲ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಹಂಗಾಗಿ ಇವತ್ತಿನ ಟಾಪಿಕ್ ನಾವು ತಗೊಳ್ಳಲ್ಲ. ಅದು ಇವರು ಏನು ಸೋಷಿಯಲ್ ಮೀಡಿಯಾದವರು ಒಂದು 5-6 ಜನ ಇದ್ದಾರೆ, ಅವರು ವಿಂಡಿಕ್ಟಿವ್ ಆಗಿ. ಆಮೇಲೆ ಏನ್ ಸರ್ ಇವತ್ತಿನ ಕೆಲಸ ಅವ್ರದ್ದು? ಮುಗೀತು, ಇಲ್ಲೇನೋ ನಂಗೆ ಸಮಸ್ಯೆ ಆಯ್ತಾ, ಹಾಳು ಮಾಡಾಯ್ತು, ಸೊಸೈಟಿನ ನಂಬಿಕೆನ ಹಾಳು ಮಾಡಾಯ್ತು, ಅದನ್ನ ಪಕ್ಕಕ್ಕಿಟ್ಟು ಆರಾಮಾಗಿ ಬೇರೆ ಕಂಟೆಂಟ್ ಇಂದ ತಗೊಂಡು ಇವತ್ತು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅನ್ನು ಅನ್ನಿಸ್ಕೊಂಡು ಹೊಣೆಗಾರಿಕೆನೇ ಇಲ್ವಾ? ಎರಡು ಕಡೆ ತಪ್ಪಿದೆ. ಧರ್ಮಸ್ಥಳದ ಅಡ್ಮಿನಿಸ್ಟ್ರೇಷನ್ ಮೇಲೇನೂ ತಪ್ಪಿದೆ, ಇವ್ರದ್ದು ತಪ್ಪಿದೆ. ಅಲ್ಲಿ ಏನೋ ಘಟನೆಗಳ ಸಂಭವಿಸೇ ಇಲ್ವಾ? ಅಲ್ಲಿ ಸುಜಾತ ಮರ್ಡರ್ ಕೇಸ್ ತಗೊಳ್ಳಿ, ಯಾವುದು CBI ಕೊಟ್ಟರು ಪತ್ತೆ ಹಚ್ಚಲಿಲ್ಲ, ಯಾವುದು ಇನ್ನೂವರೆಗೂ ಏನು ಡಿಟೆಕ್ಷನ್ ಆಗಲಿಲ್ಲ. ಅದು ಹಂಗೆ ಜಜ್ಮೆಂಟ್ ನಲ್ಲಿ ದಾರಿ ತಪ್ಪಿಸೋದಲ್ಲ, ಜಜ್ಮೆಂಟ್ ನಲ್ಲಿ ಜಡ್ಜ್ ಹೇಳಿದ್ದಾರೆ, ಪೊಲೀಸರೇ ಸ್ವತಃ ಕುತ್ಕೊಂಡು ಅವರು ಸಾಕ್ಷಿ ಆಧಾರಗಳನ್ನು ನಾಶಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಇದು ಮತ್ತೆ ಇದು ಯಾವ ಮೀಡಿಯಾನು ಹೇಳಿಲ್ಲ, ಯಾವ ಸರ್ಕಾರನೂ ಅದ್ರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ. ಗೌರ್ಮೆಂಟ್ ಅದ್ರ ಮೇಲೆ ಇವನ್ ಜಡ್ಜನ್ನ ಕಮೆಂಟ್ ಮಾಡಿದ್ದಾರೆ, ಕನ್ಸರ್ನ್ ಪೊಲೀಸ್ ಆಫೀಸರ್ ಮೇಲೆ ಆಕ್ಷನ್ ತಗೊಳ್ಳಿ, ಒಂದು ಕಮಿಟಿ ಫಾರ್ಮೇಷನ್ ಮಾಡಿ ಅಂತ. ಕಮಿಟಿ ಫಾರ್ಮೇಷನ್ ಮಾಡಲಿಲ್ಲ, ಆಕ್ಷನ್ ತಗೊಳ್ಳಿಲ್ಲ. ಯಾಕೆ ಮಾಡಲಿಲ್ಲ? ಎಲ್ಲ ಕಡೆನೂ ಇದೆ ಮೇಡಮ್. ಎಲ್ಲ ಕಡೆ ಲೂಪ್ ಹೋಲ್ಸ್ ಇದ್ದಲ್ಲಿ ಅವರು ಸೋಷಿಯಲ್ ಮೀಡಿಯಾದವರು ಸ್ವಲ್ಪ ಅದನ್ನು ಸ್ವಲ್ಪ ಇದ್ದಿದ್ದನ್ನ ಅದನ್ನ ಅದಕ್ಕೆ ಉಪಕಾರ ಹಚ್ಚಿ ಬಹಳಷ್ಟು. ನಾನು ಆರಂಭದಲ್ಲಿ ಇದನ್ನೇ ಹೇಳಿದೆ, ನಂಬಿಕೆ, ಆರೋಗ್ಯ, ನನ್ನ ವೈಯಕ್ತಿಕ ವಿಚಾರ ಅಂತ ಬಂದಾಗ ಸೋಷಿಯಲ್ ಮೀಡಿಯಾಗಳು ತುಂಬಾ ಪ್ರಭಾವ ಪರಿಣಾಮವನ್ನ ಬೀರ್ತಾ ಇದೆ. ಇದಕ್ಕೊಂದು ಹೊಣೆಗಾರಿಕೆ ಹೊತ್ಕೋಬೇಕಲ್ಲ, ಯಾರು ಹೊತ್ಕೊಳ್ತಾರೆ? ನಂಬಿಕೆನ ಹಾಳು ಮಾಡ್ತಾ ಇದ್ದಾರೆ. ಜನರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅಂತ ವಾಸ್ತವಿಕ ಸಬ್ಜೆಕ್ಟ್ ಅನ್ನ ಅವ್ರು ತಗೋತಾರೆ, ಅದರ ಮೇಲೆ ಹೈಲೈಟ್ ಮಾಡ್ತಾರೆ. ವೀಕ್ನೆಸ್ ಅನ್ನ, ಹ್ಯೂಮನ್ ವೀಕ್ನೆಸ್ ನೋಡಿ. ಈಗ ಒಂದು ಪ್ರಚಲಿತ ಒಂದು ವರ್ತಮಾನದಲ್ಲಿ ಬರ್ತಾ ಇರ್ತದೆ ಒಂದು ವಿಷಯ, ಅದ್ರ ಮೇಲೆನೆ ಡಿಸ್ಕಸ್ ಮಾಡೋದು, ಅದನ್ನ ಹೈಲೈಟ್ ಮಾಡೋದು. ಅಂದ್ರೆ ಜನ ಅದ್ರ ಬಗ್ಗೆ ಅಟ್ರಾಕ್ಷನ್ ಆಗ್ತದೆ, ಅದ್ರ ಬಗ್ಗೆ ಏನಾದ್ರೂ ಕ್ಯೂರಿಯಾಸಿಟಿ ಇರ್ತದೆ. ಇವನು ಹೇಳ್ತಾನೆ, ಅವ್ರೇನು ಹೇಳ್ತಾರೆ, ಇದನ್ನ ಹೇಳ್ತಾರೆ ಅಂತ ಕೇಳ್ಬೇಕಂತ ಇರ್ತದೆ. ಈಗ ಹಣ ಸಿಗುತ್ತೆ, ವ್ಯೂಸ್ ಆಗುತ್ತೆ, ಲೈಕ್ ಸಿಗುತ್ತೆ, ಎಲ್ಲರೂ ಅದನ್ನೇ ಮಾಡೋದು. ಇವನ್ ಮೀಡಿಯಾದವರು TRP ಸಲುವಾಗಿ ಮಾಡೋದಲ್ವಾ? ಸಲುವಾಗಿ ನೈತಿಕತೆ ಬಿಟ್ಟು ಮುಂದಕ್ಕೆ ಎಲ್ಲರೂ ಮಾಡ್ತಾರೆ. ಸಿನಿಮಾದವರು ಮಾಡ್ತಾರೆ, ಲಾಂಗು ಮಚ್ಚ ಹಿಡ್ಕೊಂಡು ಸಿನಿಮಾ ಮಾಡೋದಲ್ವಾ? ರಾಜ್ಕುಮಾರ್ ಮಾಡಿದ್ರ? ಹಿಂಗ್ ಬಂದ್ರೆ ಸರಿ ಸರ್. ಸುಳ್ಳು ಸುದ್ದಿ ಹಬ್ಬಸದಲ್ಲೇ ಇರೋದಕ್ಕೆ ಅಂತಾನೆ ಒಂದಷ್ಟು ಕಾಯ್ದೆಗಳಿದಾವೆ. ಅದೆಷ್ಟು ಪರಿಣಾಮಕಾರಿಯಾಗಿ ಸ್ಟೇಷನ್ಗಳವ್ರು ಮಾಡ್ತಾ ಇದ್ದಾರೆ ಸರ್, ಮಾಡ್ತಾ ಇದ್ದಾರೆ ಮೇಡಮ್. ಬಟ್ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಯಾರು. ಕಂಪ್ಲೇಂಟ್ ಕೊಡಕ್ ಹೋದ್ರೆ ಇದ್ ಯಾಕೆ ಹೇಳ್ಕೊಂಡು ನೀವು ಓಡಾಡ್ತೀರಾ, ಕಾಂಪ್ರಮೈಸ್ ಆಗಿ. ನಾನು 2 ಸಲ ಸೈಬರ್ ಕಂಪ್ಲೇಂಟ್ ಕೊಡಿ. ನಾನು 2 ಸಲ ಹೋಗಿದ್ದೀನಿ. ಅಟ್ಲೀಸ್ಟ್ ಒಂಚೂರು ಮುಖ ಪರಿಚಯ ಇದೆ, ಚೆನ್ನಾಗಿ ಮಾತಾಡ್ಸಿ ಒಳಗ್ ಕರ್ಸಿ ನಮ್ಗಳನ್ನ ಸರಿಯಾಗಿ ಮಾತಾಡ್ತಾರೆ ಹೊರತು ಎಲ್ರು ಹಂಗ್ ನಡೆಸಲ್ಲ ಪೊಲೀಸರು. ನೀವು ಹೇಳೋದು ನಿಜಾನೇ, 100% ಒಪ್ಕೋತೇನೆ. ಬಟ್ ನೀವು ಇಮೇಲ್ ಅಂತ ಇದೆಯಲ್ಲ, ಇಮೇಲ್ ಇಂದ ಒಂದು ಕಾಪಿ ಕಮಿಷನರ್ ಹಾಕ್ರಿ, ಒಂದು ಕಾಪಿ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಕೊಡಿ, ಅವರು ರಿಜಿಸ್ಟರ್ ಮಾಡ್ತಾರೆ. ಈಗ ಕಳ್ತನ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಕೊಡೋರ್ಗಿಂತ ಕಳ್ತನ ಮಾಡೋರ್ನ ಹಿಡಿದು ಬಿಟ್ರೆ ಒಳ್ಳೇದಲ್ವಾ? 4 ಜನಕ್ಕೆ ಬುದ್ಧಿ ಕಲ್ಸಿದ್ರೆ, ಹೊಣೆಗಾರಿಕೆ ಇಲ್ದಲ್ಲ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ನಿಮ್ಗೆ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋರು ಬೇಕಲ್ಲ ಮೇಡಮ್.
ಕಂಪ್ಲೇಂಟ್ ಕೊಟ್ಟಿರ್ತಾನೆ ಇನಿಷಿಯೇಟಿವ್ ಆಗಿ ಸ್ಟೇಟ್ ಕಂಪ್ಲೇಂಟ್ ಎಕ್ಸಾಂಪಲ್ ಓಕೆ ಹಿಂಗೆ ಹೋಗೋಣ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ನಾನು ಯಾವುದೋ ನನ್ನ ರೂಮ್ನಲ್ಲೋ ಅಥವಾ ನನ್ನ ಲಿವಿಂಗ್ ಹಾಲ್ನಲ್ಲೋ ಕುತ್ಕೊಂಡು ಕಾಮೆಂಟ್ ಹಾಕ್ತೀನಿ, ಬೇಡವಾಗಿರೋ ಅಸಹ್ಯ ಪದಗಳನ್ನ ಬಳಸ್ತೀನಿ. ಇದೇ ದರ್ಶನ್ ಅವ್ರ ವೈಫ್ ಎಷ್ಟು ಸಲ ಹೋರಾಟ ಮಾಡ್ತಾ ಇದಾರೆ ಸರ್, ಎಷ್ಟು ಫೈಟ್ ಮಾಡ್ತಾ ಇದ್ದಾರೆ. ಅಂಥವ್ರನ್ನೇ ಕಂಟ್ರೋಲಿಗೆ ತಗೊಳಕ್ ಆಗ್ತಾ ಇಲ್ಲ. ಇನ್ನು ಜನಸಾಮಾನ್ಯರು ಯಾವ ಲೆಕ್ಕ ಅಂತ ಬಂದ್ಬಿಡುತ್ತೆ ಸೈಬರ್ ಅಂತ ಬಂದಾಗ. ಏನ್ ಸರ್, ಹಣವಂತರು ಪ್ರಭಾವವಂತರು ಇವ್ರುಗಳಿಂದಲೇ ಇಂಥ ನೆಗೆಟಿವ್ ಕಾಮೆಂಟ್ಗಳಿಂದ ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ ಯಾರು ಬೇರೆ ಈ ಕಾಲೇಜಿಗೆ ಹೋಗೋ ಹೆಣ್ಮಕ್ಳ ಕತೆ ಏನು ಹಂಗಾದ್ರೆ? ನೋಡಿ, ಇವಾಗ ಎರಡು ವಿಚಾರ ಇದೆ ಇದರಲ್ಲಿ. ಒಂದು ಸೆಲೆಬ್ರಿಟೀಸ್ ಅಂತ ಇರ್ಬೋದು, ಅವ್ರು ಬರೋಂಥ ಕಾಮೆಂಟ್ಗಳೇನಿದೆ ಅದನ್ನ ಯಾವ ತಡೆ ಮಾಡ್ಲಿಕ್ಕೆ ಬರೋದಿಲ್ಲ. ಬಿಕಾಸ್ ದೇ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಆದರೆ ಅದು ಯಾವಾಗ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ಇಲ್ಲಿಗಲ್ ಆಗುತ್ತೋ ಅಥವಾ ಒಂದು ಅಕ್ಸೆಪ್ಟಬಲ್ ಸ್ಟ್ಯಾಂಡರ್ಡ್ಗಿಂತ ಕೆಳಗಡೆ ಇರ್ತದೋ ಅದು ವಲ್ಗರ್ ಅಂತ ಕನ್ಸಿಡರ್ ಮಾಡ್ತಾರೆ, ಆಬ್ಸಿನ್ ಅಂತ ಕನ್ಸಿಡರ್ ಮಾಡ್ತಾರೆ, ಅಥವಾ ಹಾರಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆಲ್ಲ ಪ್ರೊವಿಷನ್ಗಳಿದೆ. ಇವಾಗ ಸೈಬರ್ ಬುಲಿಂಗ್ಗೆ ಸಪ್ರೇಟ್ ಪ್ರೊವಿಷನ್ ಇದೆ. ಓಕೆ, ಈ ಥರ ಅಬ್ಸಿನ್ ಕಂಟೆಂಟ್ ಬಗ್ಗೆ ಮಾತಾಡೋದಕ್ಕೆ ಸಪ್ರೇಟ್ ಪ್ರೊವಿಷನ್ ಇದೆ. ಮತ್ತೆ ಯಾವುದೋ ಒಂದು ಕಂಟೆಂಟು ನನ್ನ ಬಗ್ಗೆ ಅಥವಾ ನನ್ನ ವಿಚಾರದ ಬಗ್ಗೆ ನನ್ನ ಅನುಮತಿ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫಾರ್ಮೇಶನ್ ಬಂದು ಅದು ಏನೋ ಟ್ರೋಲ್ ಆಗ್ತದೆ ಅಂತ ಕೇಳಿದ್ರೆ ನಾನ್ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತ ಒಂದು ಹೊಸ ರೆಗ್ಯುಲೇಷನ್ ತೊಗೊಂಬಂದಿದ್ದಾರೆ. ಅಂದರೆ ಮುಂಚೆ ಏನು ಪದ್ಧತಿ ಇತ್ತು, ನಮಗೆ ಈ ಥರ ಒಂದು ಯಾವುದೋ ಒಂದು ನನ್ನ ವಿಡಿಯೋ ಇಟ್ಕೊಂಡು ಅಥವಾ ನನ್ನ ಇನ್ಫಾರ್ಮೇಷನ್ ಇಟ್ಕೊಂಡು ಯಾರೋ ಪೋಸ್ಟ್ ಹಾಕ್ಬಿಟ್ರು ಅಂತ ಕೇಳಿದ್ರೆ ನಾನು ಫಸ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಿರುತ್ತೆ, ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಿರುತ್ತೆ. ಪೊಲೀಸವ್ರ ನಂತರ ಅದನ್ನು ಇನಿಷಿಯೇಟ್ ಮಾಡಿ ತೆಗೆಸುವಂಥ ಪ್ರಯತ್ನ ಮಾಡ್ತಿದ್ರು. ಇವಾಗ ಹಾಗಿಲ್ಲ. ನಾನು ಫಸ್ಟು ಆ ಇನ್ಫಾರ್ಮೇಷನ್ ತೆಗೆಸುವಂಥ ಪ್ರೊವಿಷನ್ ಕೊಟ್ಟಿದ್ದಾರೆ. ಇವಾಗ ನಾನ್ ಇನ್ಫಾರ್ಮ್ಡ್ ಕನ್ಸೆಂಟ್ ಬಗ್ಗೆ ಒಂದು ಸಪ್ರೇಟ್ ಗೈಡ್ಲೈನ್ಸ್ನ ಒಂದು 2 ತಿಂಗಳು ಮುಂಚೆ ಮಾಹಿತಿ ಡಿಪಾರ್ಟ್ಮೆಂಟು ಕೊಟ್ಟಿದ್ದಾರೆ. ಅದನ್ನು ಅದರ ಪ್ರಕಾರ ಫಸ್ಟ್ ಕಂಟೆಂಟ್ನ ತೆಗಿಬೇಕು, ನಂತರ ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತಿರೋ ಅಥವಾ ಏನು ಆ್ಯಕ್ಷನ್ ತೊಗೋಬೇಕು ಅಂದ್ಕೊಂಡಿದ್ದೀರೋ ಅದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಸೊ ಗೌರ್ಮೆಂಟ್ ಕೂಡ ಏಕಾಏಕಿ ಸುಮ್ಮನೆ ಕೂಡ ಕೂತಿಲ್ಲ. ಆದರೆ ಅಲ್ಲಿ ಮೆನ್ಷನ್ ಆಗಿರೋ ಪ್ರಾವಿಷನ್ಸ್ಗಳೇನಿದೆ ಅದನ್ನ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರಿಸೋರ್ಸಸ್ಗಳಿರ್ಬೋದು, ಪ್ರಾಪರ್ ಟ್ರೈನಿಂಗ್ ಇರ್ಬೋದು, ಅದು ಅಡಿಕ್ವೇಟ್ ಆಗಿಲ್ಲ. ಇವತ್ತಿನ ದಿನ ಪೊಲೀಸ್ನವರು ಈ ಥರ ವಿಚಾರ ತೊಗೊಳೋ ಸ್ಟೇಷನ್ಗೆ ಹೋದರೆ ಇದು ಎಲ್ಲಿ ರಿಜಿಸ್ಟರ್ ಮಾಡಬೇಕಿರುತ್ತೆ ಮೇಡಮ್? ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ರಿಜಿಸ್ಟರ್ ಮಾಡಬೇಕಿರುತ್ತೆ. ಫಿನಾನ್ಷಿಯಲ್ ಫ್ರಾಡ್ಗಳು ಏನಾಗ್ತಿದೆ, ದುಡ್ಡು ಕಳ್ಕೊಂಡಿರ್ತಾರಲ್ಲ, ಅದನ್ನ ಪತ್ತೆ ಹಚ್ಚಲಿಕ್ಕೆ ಅವ್ರಿಗೆ ರಿಸೋರ್ಸಸ್ಗಳು ಸಿಗ್ತಿಲ್ಲ. ಅವ್ರಿಂದ ಪ್ರಾಬ್ಲಮ್ ತೊಗೊಂಡೋದ್ರೆ ಅಯ್ಯೋ ನಿಮ್ಮ ಅಕೌಂಟ್ನ ಬಂದ್ ಮಾಡಿಬಿಡಿ ಅಥವಾ ಸಿಮ್ ಕಾರ್ಡ್ ಚೇಂಜ್ ಮಾಡ್ಕೊಂಬಿಡಿ, ಅದೇ ಅಡ್ವೈಸ್ ಕೊಟ್ಟು ಕಳಿಸೋದು. ದಟ್ ಈಸ್ ವೆರಿ ಈಸಿ, ವೆರಿ ಕ್ವಿಕ್ ಸೊಲ್ಯೂಷನ್ ಅಂತ ಅನ್ಕೋತಾರೆ ಅವರು. ಇದನ್ನೆಲ್ಲ ಕಂಪ್ಲೇಂಟ್ಗಳನ್ನ ತೊಗೊಂಡು ಇನ್ವೆಸ್ಟಿಗೇಟ್ ಮಾಡುವಂಥ ರಿಸೋರ್ಸ್ಗಳು ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಕೆಲವುದು ನಮ್ಮ ಲೀಗಲಲ್ಲಿ ಏನು ಮಾಡಬೇಕಿದೆ ಅದು ಮಾಡ್ಲಿಕ್ಕೆ ಆಗ್ತಿಲ್ಲ. ದಟ್ ಈಸ್ ದ ವಾಸ್ತವ. ಬಟ್ ಇದನ್ನು ಯಾವ ರೀತಿ ಚಾಲೆಂಜ್ ಮಾಡಬೇಕಿದೆ, ಇದು ಯಾವ ರೀತಿ ನಾವು ನೋಡಿಕೊಂಡು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಟ್ರೈನಿಂಗ್ ಬಗ್ಗೆ ಮಾಡಬೇಕಿದೆ, ದಟ್ ಈಸ್ ಅ ಆ್ಯಕ್ಷನ್ ಟು ಬಿ ಟೇಕನ್ ಬೈ ದ ಗವರ್ನಮೆಂಟ್. ಬಟ್ ಹಾಗಂತ ನಾವು ಸೋಷಿಯಲ್ ಮೀಡಿಯಾ ಇದೆ ಏನು ಮಾತ್ರಕ್ಕೆ ನೋಡಿ, ಒಂದು ಕೇಸಲ್ಲಿ ಶ್ರೇಯಾ ಸಿಂಗಲ್ ಅಂತ ಒಂದು ಕೇಸ್ ನಡೀತು. ಆ ಕೇಸಲ್ಲಿ ಯಾವುದೋ ಒಂದು ಕಾಂಟೆಂಟ್ ಬಗ್ಗೆ ಈ ಹುಡುಗಿ ಅವಳು ಅನಿಸಿಕೆ ಪ್ರಕಾರ ಒಂದು ಕಾಮೆಂಟ್ ಹಾಕಿದ್ಲು. ಅವಳು ಹಾಕಿದ ಕಾಮೆಂಟ್ ಪ್ರಕಾರ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ ಅವಳು ಮಾಡಿ ತಪ್ಪು ಅಂದ್ಬಿಡು ಅಂತ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಅವಳನ್ನ. She went to Supreme Court. She took a defense saying that it is my expression of my thoughts, freedom of speech. ನನಗೆ ಇರೋ ಕಾರಣಕ್ಕೋಸ್ಕರ ಅದು ಅಫೆನ್ಸ್ ಆಗಲ್ಲ ಅಂತ ಹೇಳಿದಕ್ಕೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗ್ತಿರುವಂಥ ಒಂದು ಪ್ರಾವಿಷನ್ನೇ ಅದನ್ನ ಕ್ಯಾನ್ಸಲ್ ಮಾಡಿದ್ರು ಸುಪ್ರೀಂ ಕೋರ್ಟಲ್ಲಿ. ಸೊ ಸೋಷಿಯಲ್ ಮೀಡಿಯಾ ಟುಡೇ ಈಸ್ ಅ ಎಕ್ಸ್ಪ್ರೆಷನ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನು ಹೇಳ್ತೀವಿ ನಾವು, ಅದು ತುಂಬ ಹಂತಕ್ಕೆ ಅದು ಬರುತ್ತೆ. ಬಟ್ ಆ ಒಂದು ಫ್ರೀಡಮ್ ಇದೆ ಅನ್ನೋ ಮಾತ್ರಕ್ಕೆ ಸುಳ್ಳು ಸುದ್ದಿ ಹಬ್ಸೋ ಪ್ರಾವಿಷನ್ ಏನಿದೆ ಅದಕ್ಕೆ ಖಂಡಿತವಾಗೂ ನಮ್ಮ ನ್ಯಾಯ ಸಿಸ್ಟಮಲ್ಲಿ ಆ್ಯಕ್ಷನ್ ತೊಗೊಳ್ಳೋಂಥ ಎಲ್ಲ ಪ್ರೊವಿಷನ್ಗಳು ಇದೆ. ಬಟ್ ದೀಸ್ ಇನ್ಫ್ಲೂಯೆನ್ಸಸ್ ಖಂಡಿತವಾಗ್ಲೂ ಜವಾಬ್ದಾರಿ ಆಗ್ತಾರೆ. ಅಲ್ಲಿ ಕಾಮೆಂಟ್ ಮಾಡುವಂಥ ಪ್ರೊಫೈಲ್ಗಳು ಫೇಕ್ ಆಗಿರ್ಬೋದು, ಅದು ಏನು ಜಾಸ್ತಿ ನಮಗೆ ತಲೆ ಕೆಡಿಸ್ಕೋವಷ್ಟಿಲ್ಲ. ಯಾರು ಒಂದು ಕಾಂಟೆಂಟ್ ಹಾಕ್ತಾರಲ್ಲ ಅವ್ರಿಗೆ ನಾವು ಫೋಕಸ್ ಮಾಡಬೇಕಾಗಿರೋವಂಥದ್ದು. ಕಾಮೆಂಟ್ಸು ನಾನು ಏನು ಬೇಕಾಗ್ತದೆ, ನೋಡಿ ಒಂದು ಕಾಮೆಂಟ್ ಬರುತ್ತೆ, ಯಾರೋ ಒಂದು ಇಂಥ ವ್ಯಕ್ತಿ ಸತ್ತೋಗ್ಬಿಟ್ರಪ್ಪ ಅಂತ ಮೆಸೇಜ್ ಹಾಕ್ತಾರೆ. ಅದಕ್ಕೇನು ಆಪ್ಷನ್ ಸಿಗುತ್ತೆ ನಿಮಗೆ? ಲೈಕ್ ಬಟನ್. ಲೈಕ್ ಅಂತ ಹಾಕಿದ್ರೆ ನೀನು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಅರ್ಥ ಬರುತ್ತಾ, ಅಥವಾ ಸತ್ತೋಗ್ಬಿಟ್ರೆ ನಂಗೆ ಇಷ್ಟ ಆಯಿತು ಅಂತ ಲೈಕ್ ಮಾಡ್ತಿದ್ದೀನಿ ಅಂತ? ಅದಕ್ಕೆ ಅರ್ಥ ಇಲ್ಲ. ಅದಕ್ಕೆ ದ ಇನ್ಫಾರ್ಮೇಷನ್ ವಿಚ್ ಇಸ್ ಎಕ್ಸ್ಪ್ರೆಸ್ಡ್ ಓವರ್ ದೇರ್ ಈಸ್ ಸೈಲೆಂಟ್. ಸೊ ಆ ರೀತಿಯಲ್ಲಿ ಬರೀ ಕಮೆಂಟ್ ಮಾಡೋದಕ್ಕೆ ಲೈಕ್ ಮಾಡೋದಕ್ಕೆ ಒಂದೇ ಅರ್ಥ ಅಂತ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಯಾವ ಕಾಂಟೆಂಟು ಯಾರು ಏನು ಕಮೆಂಟ್ ಮಾಡ್ತಿದ್ದಾರೆ ನೋಡಿ ಅದರ ಅರ್ಥ ತಿಳ್ಕೊಬೇಕಾಗಿರುತ್ತೆ ನಾವು.